ರೇಣುಕಾಚಾರ್ಯ ಅವರು ತುಂಬ ಪ್ರಬುದ್ಧರಾಗಿದ್ದಾರೆ. ಅವ್ರಿಗಿರೋ ಅನುಭವ ದೊಡ್ಡದು. 5 ವರ್ಷ ಶಾಸಕರ ಅಂದರೆ ವಿಧಾನಸಭಾ ಚುನಾವಣೆನೇ ಎದುರಿಸಿದ್ದಾರೆ. ಸಚಿವರಾಗಿದ್ದವರು. ಅವರಿಗೆ ಕೇವಲ ರಾಜ್ಯ ರಾಜಕೀಯ ಅಲ್ಲ, ರಾಷ್ಟ್ರ ಮಟ್ಟದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇದೇ ಕಾರಣಕ್ಕೆ 2024ರಲ್ಲಿ ಲೋಕಸಭೆಗೆ ಅವ್ರಿಗೆ ಟಿಕೆಟ್ ಕೊಡಬೇಕಂತನೂ ಚರ್ಚೆ ಆಯಿತು. ಕೊಟ್ಟಿದ್ರೆ ಫಲಿತಾಂಶ ವ್ಯತ್ಯಾಸ ಆಗ್ತಿತ್ತು ಅನ್ನೋದು ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೀತು. ನಮ್ಮ ರಾಷ್ಟ್ರೀಯ ಕಾರ್ಯಕರ್ತರ ಅಪೇಕ್ಷೆ ಇತ್ತು. ನಾನಂತೂ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಅನಿವಾರ್ಯವಾಗಿ ಕಾರ್ಯಕರ್ತರು, ಮುಖಂಡರು, ಮತದಾರರ ಒಂದು ನಾನು ಸೋತ ದಿನದಿಂದ ಲೋಕಸಭೆ ಚುನಾವಣೆ ಟಿಕೆಟ್ ಘೋಷಣೆ ಆಗೋವರೆಗೂ ನೀವೇ ಸ್ಪರ್ಧೆ ಮಾಡ್ಬೇಕಂತೇಳಿ ನನಗೆ ಒತ್ತಡ ಹಾಕಿದ್ರು. ಹಾಗಾಗಿ ಒಬ್ಬ ಆಕಾಂಕ್ಷಿ ಅಂತ ಹೇಳಿದೆ. ನಾನೇ ಸಮರ್ಥ ಅಂತ ಹೇಳಲ್ಲ, ಪ್ರಬುದ್ಧ ಅಂತ ಹೇಳಲ್ಲ. ನಾನು ಹೇಳೋದು, ಒಂದು ಸಾರಿ ಪಕ್ಷ ನಿರ್ಣಯವನ್ನು ಮಾಡಿದ್ರೆ ನಿರ್ಣಯಕ್ಕೆ ಒಪ್ಕೊಂಡು ಕೆಲಸ ಮಾಡಿದ್ವಿ. ಕೊಟ್ಟರೆ ನಿಜವಾಗ್ಲೂ ಅದು ಫಲಿತಾಂಶ ಬೇರೆ ಆಗ್ತಿತ್ತು. ಅದು ನನ್ನಲ್ಲ, ಜನರು. ನೀವು ಹೇಳಿಲ್ಲ, ಜನರು ಹೇಳಿದ್ದು. ಅದೇ ಮತ್ತೆ ಜನರ ಮನದಾಳದ ಮಾತನ್ನು ನೀವು ಹೇಳ್ತಾ ಇದ್ರಿ, ಜನರ ಭಾವನೆಗಳನ್ನ ನಾನು ಒಪ್ಕೊಳ್ತೀನಿ. ಹೌದು ಹೌದು. ಹಂಗಂತ ಹೇಳಿ ನಾವು ವಿಧಾನಸಭೆ ಚುನಾವಣೆ ಸೋತಿದ್ವಿ, ಲೋಕಸಭೆ ಟಿಕೆಟ್ ಕೊಟ್ಟಿಲ್ಲ ಅಂತ ನಾವೇನು ಮನೆಗಿಲ್ಲ. ನಿರಂತರವಾಗಿ ನೋಡಿ, ಇಡೀ ದೇಶದಲ್ಲಿ 7 ಕಡೆ ತಿರಂಗ ಯಾತ್ರೆ ಯಾರು ಮಾಡಲಿ, ಹೋಬಳಿ ಮಟ್ಟದಲ್ಲಿ ಮಾಡಿ, ಗ್ರಾಮ ಪಂಚಾಯತಿಲಿ ಮಾಡಿದ್ವಿ. 550ಕ್ಕೂ ಹೆಚ್ಚು ಸಸಿಗಳನ್ನ ಹಾಕಿದ್ದೀನಿ.